ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಖುಷ್ ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಆಷಾಢ, ಅದರಲ್ಲೂ ಆಷಾಢ ಶುಕ್ರವಾರ ಅಂತಂದ್ರೇ ಈಗಿನ ಇದರಲ್ಲಿ ತುಂಬಾ ಫಾಲೋ ಮಾಡ್ತೀವಿ. ಆಷಾಢ ಶುಕ್ರವಾರ, ಆಷಾಢ, ಅವಾಗೆಲ್ಲ ಒಂಥರ ಆಷಾಢ ಅಂತಂದರೆ ಏನೂ ಮಾಡ್ತಾ ಇರಲಿಲ್ಲ, ಅಷ್ಟಕ್ಕಷ್ಟೇ. ಬಟ್ ಇವಾಗೆಲ್ಲ ಆಷಾಢ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬದ ಕಳೆ ಹೇಗಿರುತ್ತೋ ಹಾಗೆ ಆಷಾಢ ಶುಕ್ರವಾರಗಳಲ್ಲೂ ಅಷ್ಟೇ ಕಳಕಳಿಯಾಗಿರುತ್ತೆ ಮನೆ. ಅದರಲ್ಲೂ ಶುಕ್ರವಾರ ಅಂತಂದ್ರೇ ನಮ್ಮ ಮೈಂಡಿಗೆ ಬರೋದೇನು, ಮನೆ ದೇವ್ರು ಯಾವುದಾದ್ರೂ ಆಗಿರ್ಬೋದು, ಬಟ್ ಸ್ಟಿಲ್ ನಮ್ಮ ಮೈಂಡಿಗೆ ಬರೋದು ಯಾವುದು? ಲಕ್ಷ್ಮೀ ದೇವಿನೇ. ಶುಕ್ರವಾರ ಅಂದರೆ ಸಾಕು, ಲಕ್ಷ್ಮೀ ದೇವಿ. ಸೊ ಅವ್ರ ಅನುಗ್ರಹ ಹೇಗೆಲ್ಲ ನಾವು ಪಡ್ಕೋಬೋದು ಅಂಥೇಳಿ ನಾವು ಶುಕ್ರವಾರ ಟೈಮಲ್ಲಿ ತುಂಬಾ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತೀವಿ. ಅದರಲ್ಲೂ ಆಷಾಢ ಶುಕ್ರವಾರದಲ್ಲಿ ಲಕ್ಷ್ಮೀ ದೇವಿನ ತುಂಬ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಯವರ ಅನುಗ್ರಹ ಪಡಿಬೋದು ಅಂತ ತುಂಬಾ ಹೇಳ್ತಾ ಇರ್ತಾರೆ. ಹಾಗೂ ಲಕ್ಷ್ಮೀ ದೇವಿಯವರ ಅನುಗ್ರಹ ನಾವು ಹೇಗೆಲ್ಲ ಪಡಿಬೋದು ಅಂತೇಳಿ ದೊಡ್ಡವ್ರನ್ನ ತಿಳ್ಕೊತಾ ಇರ್ತೀವಿ, ಆ ಪದ್ಧತಿಗಳನ್ನ ತಿಳ್ಕೊತಾ ಇರ್ತೀವಿ, ಶಾಸ್ತ್ರ ತಿಳ್ಕೊತೀವಿ. ಹೀಗೆ ಆ ಪದ್ಧತಿಗಳನ್ನ ಫಾಲೋ ಮಾಡ್ಕೊಳೋದ್ರ ಜೊತೆಗೆ ಇನ್ನೂ ಕೆಲವು ನಾವು ಈ ರೀತಿ ಪೂಜೆ ಮಾಡಿದ್ರೆ ಲಕ್ಷ್ಮೀ ದೇವಿಯವರ ಅನುಗ್ರಹ ಪಡಿಬೋದು ಅಂತೇಳಿ ಕೆಲವೊಬ್ಬರನ್ನ ಕೇಳಿ ಆದರೂ ತಿಳ್ಕೊಂಡು ನಾವು ಮಾಡ್ತಾ ಇರ್ತೀವಿ. ಯಾಕಂದರೆ ಲಕ್ಷ್ಮೀ ದೇವಿಯ ಅನುಗ್ರಹ, ಅವರ ಆಶೀರ್ವಾದ ಪ್ರತಿ ಒಬ್ಬ ಮನುಷ್ಯನಿಗೂ ಬೇಕೇ ಬೇಕು. ಯಾಕಂದರೆ ಅವರ ಆಶೀರ್ವಾದ ಇಲ್ಲ ಅಂತಂದರೆ ಈಗಿನ ಕಾಲದಲ್ಲಿ ತುಂಬಾ ಕಷ್ಟ ಇದೆ. ಸೊ ಅವರ ಅನುಗ್ರಹ, ಅವರ ಆಶೀರ್ವಾದ, ಅವರ ಎಲ್ಲ ಥರ ಆಶೀರ್ವಾದಗಳು ನಮಗೆ ಬೇಕು ಅಂತೇಳಿ ನಾವು ಪೂಜೆ ಮಾಡ್ತಾ ಇರ್ತೀವಿ. ಹೀಗೆ ಮಾಮೂಲಿಯಾಗಿ ನಾವು ಪೂಜೆ ಮಾಡ್ಕೊತಾ ಇರ್ತೀವಿ. ಬಟ್ ಇಲ್ಲಿ ನಾನೇನಪ್ಪ ತೋರಿಸ್ತಾ ಇದ್ದೀನಿ, ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತಂದರೆ ಫ್ರೆಂಡ್ಸ್, ಈಗ ಆಷಾಢ ಶುಕ್ರವಾರ ಆಗಿರ್ಬೋದು, ಇಲ್ಲಾಂದರೆ ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ನಾನು ತುಂಬಾ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಹೊಸ್ಲು ಪೂಜೆನ ಮಾಡ್ಕೊತೀನಿ. ಹೊಸ್ಲು ಪೂಜೆಯಲ್ಲಿ ಸೇರನ್ನ ಇಟ್ಟು ಪೂಜೆ ಮಾಡ್ಕೊತೀನಿ ನಾನು. ಇದನ್ನು ನಿಮಗೆ ತಿಳಿಸೋಣ, ಹಾಗೆ ತೋರಿಸೋಣ ಅಂತೇಳಿ ನಾನು ಈ ವಿಡಿಯೋನ ಮಾಡಿದ್ದೀನಿ. ಏನಿಲ್ಲ ಫ್ರೆಂಡ್ಸ್, ನಾವು ಪ್ರತಿ ಶುಕ್ರವಾರನ ನಾನು ಲಾಸ್ಟ್ ವಿಡಿಯೋ ನೀವು ನೋಡಿರ್ಬೋದು, ನಾನು ಸೇರನ್ನ ಇಟ್ಟು ಮನೆ ಒಳಗೆ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತಾ ಇರ್ತೀನಿ. ಬಟ್ ಹಬ್ಬ ಅಂತ ಬಂದಾಗ ಮತ್ತು ಆಷಾಢ ಶುಕ್ರವಾರ, ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಅಂದಾಗ ಮಾತ್ರ ನಾನು ಫಸ್ಟು ಹೊಸ್ಲು ಪೂಜೆ ಮಾಡಿ ಸೇರನ್ನ ಇಟ್ಟು ಪೂಜೆ ಮಾಡ್ತೀನಿ. ಅದು ಯಾಕಪ್ಪ ಅಂತಂದರೆ, ಈಗ ನಾನು ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನಪ್ಪ ಅಂತಂದರೆ, ನಾವು ಮನೆ ಸೊಸೆನ ನಾವು ಹೇಗೆ ಬರಮಾಡ್ಕೊತೀವಿ, ಹೊಸ್ಲಿಗೆ ಹೊಸ್ಲು ಬಾಗಿಲೆಲ್ಲ ರೆಡಿ ಮಾಡಿಕೊಂಡು ಅರಿಶಿನ ಕುಂಕುಮ ರಂಗೋಲಿ ಎಲ್ಲ ಇಟ್ಟು ಹೊಸ್ಲಲ್ಲಿ ಸೇರನ್ನ ಇಟ್ಟು, ಸೇರಿಗೆ ಅದೇ ಮಾಮೂಲಿಯಾಗಿ ನಾವೇನು ಅರಿಶಿನದ ಕಂಬು ಕಟ್ಟೋದಾಗಿರ್ಬೋದು, ಅಕ್ಕಿ ಹಾಕಿ ಬೆಲ್ಲ ಇಟ್ಟು ಕಂಪ್ಲೀಟಾಗಿ ಪೂಜೆ ಮಾಡಿದ್ಮೇಲೆ ಸೇರನ್ನ ಓದ್ಕೊಂಡು ಮನೆ ಸೊಸೆ ಆದವರು ಬರ್ತಾರೆ. ಅದೇ ರೀತಿಲೇ ಅದಾದಮೇಲೆ ಸೇರನ್ನ ಓದ್ಕೊಂಡು ಬಂದಾದಮೇಲೆ ಯಾವುದು ಮನೇಲಿ ದೀಪ ಹಚ್ತಾರೆ. ಸೊ ಅದೇ ರೀತಿಲೇ ನಾನು ಹೊಸ್ಲು ಪೂಜೆ ಎಲ್ಲ ಮಾಡಾದಮೇಲೆ ಹೊಸ್ಲಲ್ಲಿ ಸೇರನ್ನ ಇಟ್ಟು ಪೂಜೆ ಕಂಪ್ಲೀಟಾಗಿ ಮಾಡಾದಮೇಲೆ ಮನೆ ಒಳಗಡೆ ಬಂದು ದೀಪ ಹಚ್ಕೊತೀನಿ. ಮನೇಲಿ ದೀಪ ಹಚ್ಕೊಳೋದು ಅಂತಂದರೆ ಕಂಪ್ಲೀಟಾಗಿ ಹೂವು ಎಲ್ಲ ಹಾಕಿ ರೆಡಿ ಮಾಡಿ, ದೀಪ ಎಣ್ಣೆ ಎಲ್ಲ ಹಾಕಿ ಇನ್ನೇನು ನಾವು ದೀಪ ಹಚ್ಚಬೇಕು ಅನ್ನೋ ರೀತಿ ಅಲ್ಲಿವರೆಗೂ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಅದೆಲ್ಲ ರೆಡಿ ಆದಮೇಲೆ ಮಾಮೂಲಿಯಾಗಿ ಹೊಸ್ಲು ತೊಳ್ಕೊಂಡು ನಾವು ಅರಿಶಿನ ಕುಂಕುಮ ರಂಗೋಲಿ ಎಲ್ಲ ಇಟ್ಟು, ತುಳಸಿ ಗಿಡಕ್ಕಾಗಿರ್ಬೋದು, ಮನೆ ಮುಂದೆ ರಂಗೋಲಿ ಆಗಿರ್ಬೋದು, ಹೊಸ್ಲಿಗಾಗಿರ್ಬೋದು, ಇದು ಕಂಪ್ಲೀಟಾಗಿ ರೆಡಿ ಮಾಡ್ಕೊತೀನಿ. ಇದ್ರ ಜೊತೆಗೆ ನಾನು ಎಲೆ, ಅಡಿಕೆ, ಬಾಳೆಹಣ್ಣು, 11 ರೂಪಾಯಿ ಮತ್ತು ಅರಿಶಿನದಲ್ಲಿ ಗಣೇಶನ ಮಾಡಿಕೊಂಡು ಅದಕ್ಕೆ 21 ಗರಿಕೆ ಹುಲ್ಲು ಇಟ್ಟು ಪೂಜೆ ಮಾಡ್ಕೊತೀನಿ. ಯಾಕಂತಂದರೆ ನಮ್ಮಲ್ಲಿ ಏನಾದರೂ ಮಾಡಿರೋ ಪೂಜೆ ಮಾಡಿರೋ ರೀತಿ ನೀತಿಲಿ ಏನಾದರೂ ತಪ್ಪಿದರೆ ಗಣೇಶಪ್ಪ ಕ್ಷಮಿಸಿ ಅಂತೇಳಿ ಅರಿಶಿನದ ಉಂಡೆ ಮಾಡಿಕೊಂಡು ಅದಕ್ಕೆ 21 ಗರಿಕೆ ಹುಲ್ಲಿಟ್ಟು ಕ್ಷಮೆ ಮುಖಾಂತರ ಅದನ್ನು ನಾನು ಅಲ್ಲಿ ಬಾಗಿಲಲ್ಲಿ ಇಟ್ಟಿರ್ತೀನಿ. ಹೊಸ್ಲಲ್ಲಿ ಬಲಗಡೆ ಇಟ್ಟು ಎಲೆ, ಅಡಿಕೆ, ಬಾಳೆಹಣ್ಣ ಮತ್ತು ಗಣೇಶನ ಬಲಗಡೆ ಸೈಡ್ ಇಟ್ಟಿರ್ತೀನಿ, ಮತ್ತು ಸೇರನ್ನ ಮಧ್ಯದಲ್ಲಿ ಇಟ್ಟಿರ್ತೀನಿ, ಜೊತೆಗೆ ತೆಂಗಿನಕಾಯಿ ಮತ್ತು ದೀಪನೂ ಸಹ ಹಚ್ಕೊತೀನಿ. ಈ ರೀತಿಲಿ ಮಾಡೋದ್ರಿಂದ ನಮ್ಮ ಮನೆ ಸೊಸೆನ ನಾವು ಹೆಂಗೆ ಲಕ್ಷ್ಮಿ ಅಂತೇಳಿ ಬರಮಾಡ್ಕೊತೀವೋ, ನಮ್ಮ ಮನೆ ಸೊಸೆ ನಮ್ಮ ಮನೆ ಲಕ್ಷ್ಮಿ ಅಂತೇಳಿ ಹೆಂಗೆ ಬರಮಾಡ್ಕೊತೀವೋ, ಅದೇ ಒಂದು ನಂಬಿಕೆಯಲ್ಲಿ, ಅದೇ ಒಂದು ರೀತಿ ನೀತಿಲಿ, ಅದೇ ಒಂದು ಪದ್ಧತಿನ ನಾನು ಲಕ್ಷ್ಮೀ ದೇವಿನೂ ಸಹ ನಾವು ನಮ್ಮ ಮನೆಗೆ ಬರಮಾಡ್ಕೊಳ್ಳೋಣ ಅಂಥೇಳಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಪ್ರತಿ ವರ್ಷವೂ ನಾನು ಈ ಹೊಸ್ಲು ಪೂಜೆ ಮತ್ತು ಸೇರು ಪೂಜೆ ನಾನು ಮಾಡ್ಕೊತೀನಿ. ಈ ಪೂಜೆ ನಿಮಗೂ ಇದು ಅನುಕೂಲ ಆಗುತ್ತೆ ಅನ್ನೋ ಒಂದು ಮನಸ್ಸಿಂದ ಈ ವಿಡಿಯೋನ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬಟ್ ಆಲ್ರೆಡಿ ನಾನು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಏನಪ್ಪ ಅಂತಂದರೆ ಇವತ್ತಿನ ಶುಕ್ರವಾರದಲ್ಲಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ಏನಂತಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾಡಿರೋ ಅಂಥ ವಿಡಿಯೋನ ನಾನು ಇವತ್ತು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಹೇಗೆ ನಾವು ಹೊಸ್ಲಲ್ಲಿ ಸೇರನ್ನ ಇಟ್ಬಿಟ್ಟು ಪೂಜೆ ಮಾಡ್ಕೋಬೋದು, ಹಾಗೂ ಲಕ್ಷ್ಮೀ ದೇವಿಯವರ ಅನುಗ್ರಹ ನಾವು ಯಾವ ರೀತಿ ಪಡ್ಕೋಬೋದು. ಒಂದು ಸಣ್ಣ ಪ್ರಯತ್ನ,
ಅವರ ಅನುಗ್ರಹ ಪಡೆಯೋಕ್ಕೋಸ್ಕರ ಒಂದು ಸಣ್ಣ ಪ್ರಯತ್ನನ ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ಆಲ್ರೆಡಿ ನಾನು ಎಲ್ಲ ಹೊಸ್ಲಲ್ಲಿ ರೆಡಿ ಮಾಡಿಕೊಂಡು ಈಗ ಊದುಗಡ್ಡಿ ಹಚ್ಕೊತಾ ಇದ್ದೀನಿ. ಈ ರೀತಿಲೇ ನಾವು ಪೂಜೆ ಮಾಡಿಕೊಂಡು ಲಕ್ಷ್ಮೀ ದೇವಿಯವ್ರನ್ನ ನಾವು ಒಳಗಡೆ ಕರ್ಕೋಬೋದು ಅಂಥೇಳಿ ನನ್ನ ಒಂದು ನಂಬಿಕೆ. ಮತ್ತು ಈ ನನ್ನ ನಂಬಿಕೆಯಿಂದ ನನಗೆ ಒಳ್ಳೆಯದಾಗಿದೆ. ಈ ಒಳ್ಳೆಯದಾಗಿರೋದ್ರಿಂದನೇ ನಾನು ಇದನ್ನು ನಮ್ಮ ವ್ಯೂವರ್ಸ್ಗೋಸ್ಕರ ತೋರಿಸ್ಬೇಕು ಅಂಥೇಳಿ ಇದನ್ನು ನಾನು ತೋರಿಸ್ತಾ ಇದ್ದೀನಿ. ಬಟ್ ನಾನೇನಾದರೂ ಮಾಡಿರೋ ರೀತಿ ನೀತಿಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ನನಗೆ ಗೊತ್ತಿರೋದನ್ನು, ನನಗೆ ತಿಳಿದಿರೋದನ್ನು ನಾನು ವಿಡಿಯೋ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಬಟ್ ನಮ್ಮಲ್ಲಿ ಏನಾದರೂ ತಪ್ಪಿದರೆ, ನಾನು ಮಾಡಿರೋ ರೀತಿ ನೀತಿಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಕೇಳ್ತೀನಿ ಅದಕ್ಕೆ. ಬಟ್ ಇದನ್ನು ನಾನು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ವಿಡಿಯೋ ಮಾಡಿದ್ದೀನಿ. ಹಾಗೆಯೇ ಕಂಪ್ಲೀಟಾಗೆ ನಾನು ದೀಪ ಎಲ್ಲ ಹಚ್ಚಿ ಊದುಗಡ್ಡಿ ಎಲ್ಲ ಹಚ್ಚಿ ಆದಮೇಲೆ ತೆಂಗಿನಕಾಯಿನೂ ಸಹ ಬಾಗಿಲಲ್ಲಿ ಒಂದು ತೆಂಗಿನಕಾಯಿ ನಾನು ಓಡ್ಕೊತೀನಿ. ಯಾಕಂತಂದರೆ ತೆಂಗಿನಕಾಯಿ, ಯಾಕಂದರೆ ಲಕ್ಷ್ಮೀ ಹೊಸ್ಲು ಅಂತಂದ್ರೇ ಲಕ್ಷ್ಮಿ ಅಲ್ವಾ. ಆ ಲಕ್ಷ್ಮಿನ ನಾವು ಕಂಪ್ಲೀಟಾಗಿ ಅಲ್ಲಿ ಪೂಜೆ ಕಂಪ್ಲೀಟಾಗಿ ಆಗಬೇಕು, ಪ್ರತಿಯೊಂದು ಪದ್ಧತಿ ರೀತಿ ನೀತಿನೂ ಅಲ್ಲಿ ಆಗಬೇಕು ಅಂಥೇಳಿ ಕಂಪ್ಲೀಟಾಗಿ ಎಲೆ, ಅಡಿಕೆ, ಬಾಳೆಹಣ್ಣು, ಹೂವು, ದೀಪ ಮತ್ತು ತೆಂಗಿನಕಾಯಿ, ಕರ್ಪೂರ ಇಷ್ಟನ್ನು ಸಹ ನಾನು ಬಾಗಿಲಲ್ಲಿ ಪೂಜೆ ಮಾಡ್ಕೊತೀನಿ. ಜೊತೆಗೆ ಎಕ್ಸ್ಟ್ರಾ ಏನಪ್ಪ ಅಂತಂದರೆ ಸೇರನ್ನ ಇಟ್ಕೊಂಡಿದ್ದೀನಿ. ನಿಮಗೂ ಏನಾದರೂ ಈ ಸೇರನ್ನ ಇಟ್ಟು ಹೊಸ್ಲಲ್ಲಿ ಪೂಜೆ ಮಾಡಬೇಕು ಅನ್ನೋದು ಇಷ್ಟ ಇದ್ದರೆ ಹಳೆ ಸೇರುಗಳಿದ್ರೇ ಇಟ್ಟು ಪೂಜೆ ಮಾಡ್ಬೋದು. ಇಲ್ಲ ಅನ್ನೋದಾದರೆ ಹೊಸದಾಗಿ ಸೇರು ಸಹ ತೊಗೋಬೋದು. ಇಲ್ಲಾಂತಂದರೆ ಈಗಿನ ಒಡವೆ ಅಂಗಡಿಗಳಲ್ಲಿ, ಜ್ಯುವೆಲರಿ ಅಂಗಡಿಗಳಲ್ಲಿ ಸೇರು, ಬೆಳ್ಳಿ ಸೇರೇ ಸಿಗುತ್ತೆ. ನಮ್ಮ ಅನುಕೂಲಕ್ಕೆ ತಕ್ಕಂತೆ ಒಂದು ಚಿಕ್ಕದಾಗಿ ತೊಗೊಂಡು ರೆಗ್ಯುಲರಾಗಿ ನಾವು ಪೂಜೆ ಮಾಡ್ಕೊಳೋಕ್ಕೂ ದೇವ್ರ ಮನೇಲೂ ಇಟ್ಕೋಬೋದು. ಇಲ್ಲಾಂತಂದರೆ ವಾರದಲ್ಲಿ ನಾವು ಹೊಸ್ಲು ಪೂಜೆ ಮಾಡಿಕೊಂಡು ಸಹ ಎತ್ತಿಟ್ಕೋಬೋದು. ಅದರಲ್ಲೂ ಮುಖ್ಯವಾಗಿ ನಾನು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಅಷ್ಟೊತ್ತಿಗೆ ನಾನು ಈ ಪೂಜೆನ ಮಾಡ್ಕೊತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತೇಳಿ ನಾನು ಈ ವಿಡಿಯೋನ ಮಾಡಿದ್ದೀನಿ. ಅಕಸ್ಮಾತ್ ನನ್ನ ವಿಡಿಯೋದಲ್ಲಿ ಏನಾದರೂ ಮಾಡಿರೋ ರೀತಿ ನೀತಿಲಿ ತಪ್ಪಿದರೆ ದಯವಿಟ್ಟು ಕ್ಷಮೆ ಕೇಳ್ತೀನಿ. ಸೊ ಫ್ರೆಂಡ್ಸ್, ನಾವು ಲಕ್ಷ್ಮೀ ದೇವಿನ ಆಷಾಢದಲ್ಲಾಗಿರ್ಬೋದು, ವರಮಹಾಲಕ್ಷ್ಮಿ ಹಬ್ಬದಲ್ಲಾಗಿರ್ಬೋದು ಈ ಹೊಸ್ಲಲ್ಲಿ ಸೇರನ್ನ ಇಟ್ಟು ಪೂಜೆ ಮಾಡ್ಕೊಳೋದ್ರಿಂದ ಅವರ ಅನುಗ್ರಹ, ಅವರ ಆಶೀರ್ವಾದ ಪಡಿಬೋದು ಅಂಥೇಳಿ ನಾನು ಈ ವಿಡಿಯೋ ಮಾಡಿ, ಈ ವಿಡಿಯೋಯಿಂದ ನಮ್ಮ ವ್ಯೂವರ್ಸ್ಗೂ ಎಲ್ಪ್ ಆಗುತ್ತೆ ಅಂಥೇಳಿ ಈ ವಿಡಿಯೋನ ನಾನು ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ನನ್ನ ಹೊಸ್ಲು ಪೂಜೆ ಕಂಪ್ಲೀಟಾಗಿ ಆಗ್ತಿದೆ. ಕಂಪ್ಲೀಟಾಗಿ ಆದಮೇಲೆ ನೀವು ನೋಡ್ಬೋದು, ನಾನು ತೆಂಗಿನಕಾಯಿ ಸಹ ಬಾಗಿಲಲ್ಲೇ ಇಟ್ಕೊತೀನಿ. ಬಾಗಿಲಲ್ಲಿ ಇಟ್ಕೊಂಡು ಒನ್ ಅವರ್ ನಾನು ಎಲ್ಲ ಹಾಗೇ ಬಿಟ್ಟುಬಿಡ್ತೀನಿ. 1 ಅವರ್ ಕಂಪ್ಲೀಟಾಗಿ ಎಲ್ಲ ಬಿಟ್ಟಾದಮೇಲೆ ಆಮೇಲೆ ಸೇರು ಇವೆಲ್ಲ ತೊಗೊಂಡು ನಾನು ದೇವ್ರ ಮನೇಲಿ ಲಕ್ಷ್ಮೀ ದೇವಿ ಏನು ಕಳಸ ಇರುತ್ತೋ ಆ ಕಳಸದ ಮುಂದೆ ಸೇರನ್ನ ಇಡ್ತೀನಿ. ಸೊ ನೀವು ಇದೇನಾದರೂ ಇಷ್ಟ ಆದರೆ ದಯವಿಟ್ಟು ನೀವು ಮಾಡ್ಕೊಳ್ಳಿ. ಹಾಗೆ ಏನಾದರೂ ಇಷ್ಟ ಆಗಿದರೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ನೀವೇನಾದರೂ ಒಂದು ಲೈಕ್ ಕೊಟ್ಟರೆ ಅದು ನಮಗೆ ಮುಂದಿನ ವೀಡಿಯೋಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ನನಗೂ ಖುಷಿ ಆಗುತ್ತೆ, ನಾನು ಒಂದು ಒಳ್ಳೆ ವಿಡಿಯೋ ಕೊಟ್ಟಿದ್ದೀನಿ ಅಂತ. ಸೊ ಫ್ರೆಂಡ್ಸ್, ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆಯೇ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರ್ಬೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ನಮ್ಮ ಮುಂದಿನ ವೀಡಿಯೋಸ್ಗೋಸ್ಕರ ಯಾವುದೇ ಒಂದು ನೋಟಿಫಿಕೇಷನು ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಒಳ್ಳೆ ವಿಡಿಯೋ ಹಾಕಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.